ಸಂಜೆ ಜೈಲಿನ ಗೋಡೆ ಹಾರಿ ಪರಾರಿಯಾದ ಕೈದಿ ಮತ್ತೆ ಜೈಲು ಪಾಲಾಗಿದ್ದಾನೆ. ಪರಾರಿಯಾದ ಕೈದಿಯನ್ನ ಮಧ್ಯರಾತ್ರಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಕೈದಿ ಮಹೇಶ್ ಪರಾರಿಯಾಗಿದ್ದ. ಮಧ್ಯರಾತ್ರಿ ಈತನನ್ನ ತೆಲಂಗಾಣ ರಾಜ್ಯದ ನಾರಾಯಣಪೇಟ ಪಟ್ಟಣದಲ್ಲಿ ಬಂಧಿಸಿ ವಾಪಸ್ ಕರ್ಕೊಂಡು ಬರಲಾಯಿತು. ಸಂಜೆ ಅಷ್ಟೇ ಜೈಲಿನ ಗೋಡೆ ಹಾರಿ ಪರಾರಿಯಾಗಿದ್ದ ಕೈದಿ ಮತ್ತೆ ಈಗ ಜೈಲು ಪಾಲಾಗಿದ್ದಾನೆ. ಪರಾರಿಯಾದ ಕೈದಿಯನ್ನ ಮಧ್ಯರಾತ್ರಿ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಮಹೇಶ್ ನಿನ್ನೆ ಸಂಜೆ ಪರಾರಿಯಾಗಿದ್ದ. ಮಧ್ಯರಾತ್ರಿ ಈತನನ್ನ ತೆಲಂಗಾಣ ರಾಜ್ಯದ ನಾರಾಯಣಪೇಟ್ ಪಟ್ಟಣದಲ್ಲಿ ಬಂಧಿಸಿ ವಾಪಸ್ ಕರ್ಕೊಂಡು ಬರಲಾಗಿದೆ. ಸಂಜೆಯಷ್ಟೇ ಈತ ಜೈಲಿನ ಗೋಡೆಯನ್ನ ಹಾರಿ ಪರಾರಿಯಾಗಿದ್ದ. ಅದರಲ್ಲೂ ಕೂಡ ಈತ ಆರೋಪಿಯಲ್ಲ, ಅಪರಾಧಿ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥ ಅಪರಾಧಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಅವರಿಂದ. ಪ್ರವೀಣ್, ಅಷ್ಟು ಸುಲಭವಾಗಿ ಜೈಲಿನಿಂದ ಈತ ಹಾರ್ಕೊಂಡು ಹೋಗಿದ್ದಾದ್ರೂ ಹೇಗೆ, ಮತ್ತೆ ಇವನನ್ನ ಟ್ರೇಸ್ ಔಟ್ ಮಾಡಿದ್ದು ಹೇಗೆ? ಯಾಕೆಂದ್ರೆ ಬಹಳ ಕಡಿಮೆ ಅವಧಿಯಲ್ಲಿ ಆತನನ್ನ ವಾಪಸ್ಸು ಬಂಧಿಸಿ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಹೇಗಾಯ್ತು ಈ ಎಲ್ಲ ಬೆಳವಣಿಗೆ? ಹೌದು ಅರವಿಂದ್, ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಪರಾರಿಗಳು ಅಂದ್ರೆ ಕೈದಿಗಳು ಪರಾರಿಯಾಗೋದು ತುಂಬಾ ಸುಲಭ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಕೂಡ ಈ ಒಂದು ಮಹೇಶ್ ಎಂಬ ಈ ಒಂದು ಜೀವಾವಧಿ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ. ಹೀಗಾಗಿ ಈತನ ಒಂದು ಕೇಂದ್ರ ಕಾರಾಗೃಹದ ಒಂದು ಬೇಕರಿ ಬಳಿ ಇರುವಂತಹ ಕಾಂಪೌಂಡ್ ಹಾರಿ ಜೈಲಿನಿಂದ ಪರಾರಿಯಾಗಿದ್ದ. ಆದ್ರೆ ಕೂಡಲೇ ಎಚ್ಚೆತ್ತಂತಹ ಜೈಲು ಅಧಿಕಾರಿಗಳು ಆತನ ಸ್ನೇಹಿತರ ಮುಖಾಂತರ ಆತನ ಸಂಬಂಧಿಕರು ಯಾವ ಒಂದು ಸ್ಥಳದಲ್ಲಿದ್ದಾನೆ ಎಂಬುದರ ಬಗ್ಗೆ ಖಚಿತ ಮಾಹಿತಿಯನ್ನು ಪಡಿತಾರೆ. ಆ ಒಂದು ಸಂದರ್ಭದಲ್ಲಿ ತೆಲಂಗಾಣದ ನಾರಾಯಣಪೇಟೆ ಬಳಿ ಈತ ಇದ್ದಾನೆ ಅಂತ ಹೇಳಿ ಒಂದು ಜೈಲು ಸಿಬ್ಬಂದಿಗಳಿಗೆ ಖಚಿತ ಮಾಹಿತಿ ಬಂದ ಕೂಡಲೇ ಆ ಒಂದು ಸ್ಥಳಕ್ಕೆ ಹೋಗಿ ಆತನನ್ನು ಬಂಧಿಸಿ ಮತ್ತೆ ವಾಪಸ್ ಜೈಲಿಗೆ ಕರೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರವಿಂದ್, ಪ್ರವೀಣ್, ಈ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ತೆಲಂಗಾಣದ ನಾರಾಯಣಪೇಟೆ ಎಷ್ಟು ದೂರ ಆಗುತ್ತೆ ಸುಮಾರು? ಅರವಿಂದ್, ಇಲ್ಲಿ ಸುಮಾರು 120ರಿಂದ 130 ಕಿಲೋಮೀಟರ್ನಷ್ಟು ಈ ಒಂದು ಅಂತರ ಇದೆ. ಎರಡು ಅಂದ್ರೆ ಒಂದು ತೆಲಂಗಾಣದ ನಾರಾಯಣಪೇಟೆ ಅಂದ್ರೆ. ಆದ್ರೂ ಕೂಡ ಆ ಒಂದು ಅಧಿಕಾರಿಗಳ ಒಂದು ಮುಂಜಾಗ್ರತೆಯಿಂದ ಈ ಒಂದು ಕೈದಿಯನ್ನು ಹಿಡಿಯಲು ಒಂದು ತುಂಬಾನೇ ಸಲೀಸಾಗಿ ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ ಅರವಿಂದ್, ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಪದೇ ಪದೇ ಕೈದಿಗಳು ಒಂದು ಪರಾರಿ ಆಗ್ತಾ ಇದ್ದಾರೆ. ಕಳೆದ ಒಂದು 4 ತಿಂಗಳ ಹಿಂದೆ ಕೂಡ ಒಂದು 4 ಜನ ಕೈದಿಗಳು ಪರಾರಿಯಾಗಿದ್ರು. ಅದರಲ್ಲಿ ಓರ್ವ ಕೈದಿ ಮಾತ್ರ ಒಂದು ಸ್ವ ಇಚ್ಛೆಯಿಂದ ಜೈಲಿಗೆ ವಾಪಸ್ ಆಗಿದ್ದಾನೆ. ಆ ಉಳಿದ 3 ಕೈದಿಗಳು ಇಲ್ಲಿವರೆಗೂ ಅಂದ್ರೆ ಪರಾರಿಯಾಗಿ 4 ತಿಂಗಳು ಕಳೆದ್ರೂ ಸಹ ಇಲ್ಲಿವರೆಗೂ ಜೈಲಿಗೆ ವಾಪಸ್ ಆಗಿಲ್ಲ. ಆತನನ್ನು ಹಿಡಿಯುವಲ್ಲೂ ಕೂಡ ಒಂದು ಫರ್ತಾಬಾದ್ ಪೊಲೀಸರಾಗಿರ್ಬೋದು ಅಥವಾ ಈ ಒಂದು ಜೈಲು ಸಿಬ್ಬಂದಿಗಳಾಗಿರ್ಬೋದು ಸಂಪೂರ್ಣವಾಗಿ ನಿಷ್ಕಾಳಜಿಯನ್ನು ವಹಿಸಿದ್ದಾರೆ. ಕೇವಲ ಈ ಒಂದು 2 ಪ್ರಕರಣಗಳು ಅಷ್ಟೇ ಮಾತ್ರ ಅಲ್ಲ ಅರವಿಂದ್, ಕಲಬುರಗಿಯ ಕೇಂದ್ರ ಕಾರಾಗೃಹದಿಂದ ಪ್ರತಿ 2-3 ತಿಂಗಳಿಗೊಮ್ಮೆ ಈ ರೀತಿ ಕೈದಿಗಳು ಪರಾರಿಯಾಗುವಂತಹ ಪ್ರಕರಣಗಳು ಆಗಾಗ ಹಾಗೆ ಬರ್ತಾ ಇವೆ. ಆದ್ರೆ ಜೈಲು ಸಿಬ್ಬಂದಿಗಳು ಮಾತ್ರ ಆ ಒಂದು ಜೈಲಿನಲ್ಲಿ ಯಾವ ರೀತಿಯಾದಂತಹ ಸೆಕ್ಯೂರಿಟಿಗಳನ್ನು ಅಳವಡಿಸಿಕೊಳ್ಬೇಕು, ಎಲ್ಲೋ ಒಂದ್ ಕಡೆ ಆ ಒಂದು ಅಳವಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹೇಳ್ಬೋದು. ಅರವಿಂದ್, ಓಕೆ ಪ್ರವೀಣ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪುರಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.